ಆಗಿದ್ದಂತಹ ಸಿಎಂ ಬಸವರಾಜ ಬೊಮ್ಮಾಯಿಗೆ ಈಗ ಹೈಕಮಾಂಡ್ ಹೊಸ ಟಾಸ್ಕ್ ಅನ್ನ ಕೊಟ್ಟಿದೆ, ಹೊಸ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ, ಬಿಗ್ ಟಾಸ್ಕ್ ಅನ್ನ ನೀಡಿದೆ. ಬೊಮ್ಮಾಯಿಗೆ 3T ಸಂದೇಶದ ಜೊತೆಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ನೀಡಿದೆ. ಹಾಗಾದ್ರೆ ಆ ಹೊಸ ಟಾಸ್ಕ್ ಏನು? ಆ 3T ವಾರ್ನಿಂಗ್ ಏನು? ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ JP ನಡ್ಡಾ ಅವರು. ಹೊಸ ಸಂಪುಟ, ಹೊಸ ಆಡಳಿತ, ಟೆಸ್ಟ್ ಮಾಡ್ತಾ ಇಡ್ತೀವಿ. ಪ್ರವಾಹ, ಕರ್ನಾಟಕದ ರಾಜ್ಯದ ಅಭಿವೃದ್ಧಿಯನ್ನ ಟ್ರ್ಯಾಕ್ ಮಾಡ್ತೀವಿ. ಮುಂಬರುವ ಎಲೆಕ್ಷನ್ ನಿಮ್ಗೆ ಮಹಾ ಟಾಸ್ಕ್ ಅಂತ ಹೇಳಿ ವರಿಷ್ಠರು ಸಂದೇಶವನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಮಾಡಿದಕ್ಕೆ ಧನ್ಯವಾದ ಹೇಳೋದಕ್ಕೆ ಹೋಗಿದ್ರು ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ. ಹೈಕಮಾಂಡ್ ಈಗ ಅವರಿಗೆ 3T ವಾರ್ನಿಂಗ್ ಅನ್ನ ಕೊಟ್ಟಿದೆ, ಅದನ್ನ ನಿಭಾಯಿಸುವ ಆಶ್ವಾಸನೆಯನ್ನ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ವರಿಷ್ಠರ ಭೇಟಿ ಬಳಿಕ 3T ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಟಾಸ್ಕ್ ಅನ್ನ ನೀಡಿದೆ ಹೈಕಮಾಂಡ್. ಥ್ಯಾಂಕ್ಸ್ ಹೇಳೋದಕ್ಕೆ ಹೋದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಆಡಳಿತದ ವಿಚಾರದಲ್ಲಿ ಅನ್ನೋದನ್ನ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮಿತ್ ಶಾ ಜಿ ಅವರನ್ನು ಭೇಟಿಯಾಗಿದ್ವಿ ಪಾರ್ಲಿಮೆಂಟ್ನಲ್ಲಿ. ಅವರು ಕೂಡ ದಿಸ್ ಈಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು ಹ್ಯಾವ್ ಟು ರೈಸ್ ಟು ದಿ ಒಕೇಶನ್ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು 24/7 ಕೆಲಸ ಮಾಡಲು ಸಿದ್ಧನಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ನಾನು ಅವ್ರಿಗೆ ತಿಳಿಸಿದ್ದೆ. ಅಮಿತ್ ಶಾ ಜಿ ಅವರನ್ನು ಭೇಟಿಯಾಗಿದ್ವಿ. ಮುಖ್ಯಮಂತ್ರಿ ಬೊಮ್ಮಾಯಿಗೆ ಎದುರಾಗಿರುವ ಮೊದಲ ಟಾಸ್ಕ್ ಅಂದ್ರೆ ಅದು ಪ್ರವಾಹ. ನೆರೆ ಬಂದು ಕಣ್ಣೀರಿಡ್ತಿರೋ ಜನರ ಶಾಪ ತಟ್ಟದಂತೆ ಸರ್ಕಾರಕ್ಕೆ ಸಂತ್ರಸ್ತರು ಜೈ ಅನ್ಬೇಕು. ಆ ಮಟ್ಟದಲ್ಲಿ ಸಂತ್ರಸ್ತರ ಕಷ್ಟ ನಿವಾರಿಸಲು ಹೈಕಮಾಂಡ್ ಆದೇಶ ಕೊಟ್ಟಿದೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಮಂತ್ರಿ ಮಾಡಿ ಅಂತ ದೊಂಬಾಲು ಬಿದ್ದಿದ್ದಾರೆ. ಮಹಾಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಿದೆ. ಊರೂರೇ ಮುಳುಗಿ ಹೋಗಿದೆ. ನೂರಾರು ಜನ ಮನೆಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಸಾವಿರಾರು ಜನ ಊರನ್ನೇ ಖಾಲಿ ಮಾಡಿದ್ದಾರೆ. ಲಕ್ಷಾಂತರ ಎಕರೆ ಬೆಳೆ ಸರ್ವನಾಶ ಆಗಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದವರ ಹೆಣಗಳು ತೇಲಿ ಬರ್ತಿದೆ. ಊರೂರಿಗೂ ರಸ್ತೆ ಸಂಪರ್ಕವೇ ಇಲ್ಲ. ಇಷ್ಟೆಲ್ಲ ಆಗ್ತಿದ್ರು ಯಾವೊಬ್ಬ ಶಾಸಕನಿಗೂ ಜನರ ಕಷ್ಟ ಕೇಳೋ ಪುರ್ಸೊತ್ತಿಲ್ಲ. ಮೂರು ಬಿಟ್ಟವರಂತೆ ಜನರ ಕಷ್ಟ ಕೇಳದೆ ಮಂತ್ರಿ ಆಗೋದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಓಡಾಡ್ತಿದ್ದಾರೆ. ಎರಡು ವರ್ಷ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ಇದೇ ಗೋಳು. ಯಡಿಯೂರಪ್ಪ ಬಂದ್ರು, ಕಷ್ಟ ಕೇಳಿದ್ರು, ಕೈಗೆ ಪುಡಿಗಾಸ್ ಕೊಟ್ಟು ಹೋದ್ರು. ಈಗ ಬೊಮ್ಮಾಯಿ ಸಿಎಂ ಆಗಿದ್ದಾರೆ. ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ನಿನ್ನೆ ಕಾರವಾರಕ್ಕೆ ಹೋಗಿ ಬಂದು ಬಿಲ್ಡಪ್ ತಗೊಂಡ್ರು. ಜನ ಕಣ್ಣೀರು ಹಾಕಿ ಗೋಗರದ್ರು. ನಯಾ ಪೈಸೆ ಕಷ್ಟ ಕೇಳದೆ ಮತ್ತದೇ ಹಳೆ ಡಂಗೂರದ ಭಾಷಣ ಬಿಗಿದು ಹೋದ್ರು. ಈಗ ದೆಹಲಿಯಲ್ಲಿ ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅಂತ ಅಲೆದಾಡ್ತಾ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಜನ ಛೀ ಥೂ ಅಂತ ಬಿಜೆಪಿ ಅವರಿಗೆ ಬೈತಿದ್ದಾರೆ. ಹೋದ ವರ್ಷ ಅಚ್ಚೆ ವರ್ಷ ನೀರ್ ಬಂದಿತ್ತು, ಒಂದು ಕುರಿ ಎಲ್ಲಾ ಸಾಮಾನು ಹೋಗಿತ್ತು. 10,000 ರೂಪಾಯಿ ಕೊಟ್ರೆ 10,000 ರೂಪಾಯಿದಾಗ ಏನ್ ಬರ್ತಿದೆ? ವರ್ಷ ಪದೇ ವರ್ಷ ಇದೇ ಆಗಿದೆ ನಮ್ಗೆ. ನೆರೆ ಸಂಕಷ್ಟದಲ್ಲಿ ಸಿಲುಕಿ ಬದುಕು ಮೂರ ಬಟ್ಟೆ ಆಗಿದೆ. ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲ. ಸರ್ಕಾರ ಕೊಡುವ ತಂಗಳು ಅನ್ನ ತಿಂದೇ ಜೀವನ ಮಾಡಬೇಕಾದ ಕೆಟ್ಟ ಪರಿಸ್ಥಿತಿ. ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮಂತ್ರಿಗಳಾಗೋಕೆ ಲಕ್ಷ ಲಕ್ಷ ಖರ್ಚು ಮಾಡ್ತಾ ದೆಹಲಿಗೆ ಹೋದವರಿಗೆ ಬಗೆ ಬಗೆಯ ಭಕ್ಷ್ಯ ಭೋಜನ ಸಿಗ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನೇರ ಪ್ರಶ್ನೆ ಕೇಳ್ತೀವಿ, ಸಾಧ್ಯವಾದ್ರೆ ಉತ್ತರ ಕೊಡ್ಲಿ. 11 ಜಿಲ್ಲೆ, 45 ತಾಲೂಕು, 283 ಗ್ರಾಮಗಳಿಗೆ ಹಾನಿಯಾಗಿದೆ. ಮುಖ್ಯಮಂತ್ರಿಗಳಾಗಿರೋ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಮಳೆ ಪ್ರವಾಹದಿಂದ 9 ಜನ ಸಾವನ್ನಪ್ಪಿದ್ದಾರೆ. ಸತ್ತವರ ಕುಟುಂಬದ ಕಣ್ಣೀರು ನಿಮಗೆ ಕಾಣಿಸ್ತಿಲ್ವಾ? 2,500 ಮನೆಗಳಿಗೆ ಹಾನಿ, 22,417 ಜನ ಬೀದಿಗೆ ಬಿದ್ದಿದ್ದಾರೆ. ಜನರ ಕಷ್ಟಕ್ಕಿಂತ ನಿಮ್ಗೂ ಕುರ್ಚಿನೇ ಮುಖ್ಯವಾಯ್ತಾ? 78 ಜಾನುವಾರುಗಳನ್ನ ಕಳ್ಕೊಂಡು ರೈತರು ಕಣ್ಣೀರಿಡ್ತಿದ್ದಾರೆ. ನಾಯಿ ಸತ್ತಾಗ ಕಣ್ಣೀರು ಹಾಕೋ ಸಿಎಂಗೆ ರೈತರ ಕಣ್ಣೀರು ಕಾಣಲ್ವಾ? ಬೊಮ್ಮಾಯಿ ಅವರೇ, ರೈತರು ಬೆಳೆದ ಅಕ್ಕಿ, ಬೇಳೆ, ತರಕಾರಿ ಬೇಕು. 58,960 ಎಕರೆ ಬೆಳೆ ಹಾನಿಯಾಗಿದೆ. ಏನ್ ಪರಿಹಾರ ಕೊಟ್ರಿ? ಬೇಕೆಂದಾಗ ಕಾರು, ವಿಮಾನ, ಹೆಲಿಕಾಪ್ಟರ್ ನಲ್ಲಿ ಓಡಾಡ್ತೀರಾ. 555 ಕಿಲೋಮೀಟರ್ ರಸ್ತೆ, 123 ಸೇತುವೆ ಹಾಳಾಯ್ತು. ಏನ್ ಮಾಡ್ಬೇಕು? ಈ ಪ್ರಶ್ನೆಗಳನ್ನ ನಾವಷ್ಟೇ ಕೇಳ್ತಿಲ್ಲ, ಜನರಷ್ಟೇ ಕೇಳ್ತಿಲ್ಲ, ವಿರೋಧ ಪಕ್ಷದವರು ಕೇಳುತ್ತಿದ್ದಾರೆ. ಇವರು ಅಧಿಕಾರಕ್ಕೋಸ್ಕರವಾಗಿ ಓಡಾಡ್ತಾ ಇದ್ದಾರೆ. ಜನರ ಹಿತನ ಸಂಪೂರ್ಣ ಮರೆತಿದ್ದಾರೆ.
ಕಾಟಾಚಾರಕ್ಕೆ ಬಸವರಾಜ ಬೊಮ್ಮಾಯಿ ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿ ಬಂದಿದ್ದೆ. ಅಲ್ಲಿಂದ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡೆಲ್ಲಿಗೆ ಹೋಗಿದ್ದೆ. ಬಟ್ ಬೇರೆ ಮಂತ್ರಿಗಳಿಲ್ಲ. ಇಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಇನ್ನೊಬ್ಬ ಮಂತ್ರಿ ಮಾಡೋದು, ಮಂತ್ರಿಗಳಾಗೋದು ಇದರಲ್ಲಿ ನಿರತರಾಗಿದ್ದಾರೆ. ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. 25 ಜನ ಎಂಪಿಗಳು ಒಂದು ದಿನ ಹೋಗಿ ಬಾಯಿ ಬಿಡಲಿಲ್ಲ. ಕೇಂದ್ರ ಸರ್ಕಾರ ಬರಲಿಲ್ಲ. ಪ್ರಧಾನಮಂತ್ರಿಗಳು ಬೇರೆ ರಾಜ್ಯಗಳಿಗೆ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡಿ ಹಣ ಬಿಡುಗಡೆ ಮಾಡಿದ್ರು. ಕರ್ನಾಟಕ ರಾಜ್ಯದ ಬಗ್ಗೆ 2 ವರ್ಷ ಕೂಡ ಅವರು ಬರಲಿಲ್ಲ. ಈ ವರ್ಷ ಕೂಡ ಬರುವುದಿಲ್ಲ, ಅದು ಬೇರೆ ವಿಚಾರ. ಆದರೆ ಈಗಾರು ಹೊಸ ಮುಖ್ಯಮಂತ್ರಿಗಳು ನಿಮ್ಮ ಭಾಗದವರು ಬಂದಿದ್ದಾರೆ, ಏನು ಮಾಡ್ತಾರೆ ಕಾದು ನೋಡೋಣ. ಈಗಲೂ ಸಹ BJPಯ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಅವರ ಬೆಳವಣಿಗೆಗಳು ನೋಡಿದಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ತಕ್ಷಣಕ್ಕೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈಗಿನ ಮುಖ್ಯಮಂತ್ರಿಗಳಿಗೂ ಒಂದು ರೀತಿಯ ಸವಾಲಿರ್ತಕ್ಕಂಥದ್ದು. ನೋಡೋಣ, ಏನಾದರೂ ಹಿಂದಿನ BJPಯ 2 ವರ್ಷದ ಆಡಳಿತದಲ್ಲಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಯಾವ ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲ ದೋಷಗಳಿರ್ತಕ್ಕಂಥದ್ದನ್ನು ಸರಿಪಡಿಸಿ ಒಂದು ಉತ್ತಮವಾದ ಆಡಳಿತ ಕೊಡ್ತಾರ ಅಂತಕ್ಕಂಥದ್ದನ್ನು ನಾವು ಕಾದು ನೋಡೋಣ. ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮಿಂದ ಜನರಿಗೆ ಏನಾದ್ರೂ ಪ್ರಯೋಜನ ಆಗುತ್ತೆ, ರಾಜ್ಯಕ್ಕೆ ಏನಾದ್ರೂ ಒಳ್ಳೇದು ಮಾಡ್ತೀರಾ ಅಂತ ಮುಖ್ಯಮಂತ್ರಿ ಮಾಡಿದ್ದಾರೆ. ನೀವು ಜನರ ಜೀವ ಹಿಂಡೋ ನಾಯಕರಾಗಬೇಡಿ. ಜನರ ಕಷ್ಟ ಕೇಳದೆ ಕುರ್ಚಿ ಗಂಟ್ಕೊಂಡು ಕೂರ್ಬೇಡಿ. ಜನ ರೊಚ್ಚಿಗೇಳೋ ಮುನ್ನ ಅವರ ಕಷ್ಟ ಕೇಳಿ. ಟೈಮ್ ಪಾಸ್ CM ಹಣೆಪಟ್ಟಿ ಕಟ್ಕೋಬೇಡಿ. ಬ್ಯೂರೋ ರಿಪೋರ್ಟ್, News 18 ಕನ್ನಡ.